ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಚಿಕನ್ ಚಿಲ್ಲಿಯನ್ನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಖಾರ ಖಾರವಾಗಿ ಜ್ಯೂಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸ್ ಸೇರಿಸಿ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು 1.5 kg ಅಷ್ಟು ಚಿಕನ್ ತಗೊಂಡಿದ್ದೀನಿ. ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮ್ಯಾರಿನೇಟ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ನಾನು 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಸ್ಪೂನಷ್ಟು ಇದು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ನಾನು ಅರಿಶಿನ ಹಾಕ್ಕೊತೀನಿ. ಇವಾಗ 1 ಕಪ್ಪಷ್ಟು ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಒಂದು 2-3 ಸ್ಪೂನಷ್ಟು ಮೈದಾನೂ ಹಾಕ್ಕೋಬೋದು, ನಾನು ಹಾಕ್ಕೊಂಡಿಲ್ಲ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಕಬಾಬೆಲ್ಲ ಮಾಡುವಾಗ ಸ್ವಲ್ಪ ಜಾಸ್ತಿ ಇರುತ್ತೆ ಮಸಾಲ, ಅಷ್ಟು ಕೋಟಿಂಗ್ ನಮಗೆ ಚಿಲ್ಲಿಗೆ ಬರಲಿಕ್ಕಿಲ್ಲ, ಅಂದರೆ ಕವರ್ ಆ ಥರ ಬರಲಿಕ್ಕಿಲ್ಲ. ಅದಕ್ಕೆ ಸ್ವಲ್ಪ ಲೈಟಾಗಿ ಇದಕ್ಕೆ ಮಸಾಲ ಹಾಕಿದರೆ ಸಾಕಿದೆ. ಇವಾಗ ನಾನು ಇದಕ್ಕೆ ಹಾಕ್ಕೊತೀನಿ 1-2 ಸ್ಪೂನಷ್ಟು ಇದು ವಿನೆಗರ್ ಹಾಕ್ಕೊತೀನಿ. ಲಿಂಬೆ ರಸನೂ ಹಾಕ್ಕೋಬೋದು. ಇವಾಗ ಇದನ್ನು 1 ಗಂಟೆ ಅಷ್ಟಾದರೂ ಅಟ್ಲೀಸ್ಟ್ 1 ಗಂಟೆ ಹಾಫ್ ಆನ್ ಅವರ್ ಆದರೂ ಇದನ್ನು ಮಸಾಲ ಎಳಿಲಿಕ್ಕೆ ಇಡಲೇಬೇಕು. ನಾನು ಇದನ್ನು ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ 1 ಅವರ್. ಇವಾಗ ಅರ್ಧ ಗಂಟೆ ಆಗಿದೆ. ನಾನು ಆಯಿಲ್ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಇವಾಗ ಒಳ್ಳೆ ಬಿಸಿ ಆಗಬೇಕು ಆಯಿಲ್, ಇಲ್ಲ ಅಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ ಚಿಕನ್. ಅದಕ್ಕೆ ಬಿಸಿ ಆದಮೇಲೆ ನಾವು ಇದನ್ನು ಚಿಕನ್ ಹಾಕಿ ಫ್ರೈ ಮಾಡ್ಕೊಂಡ್ಬಿಡಬೇಕು. ಸ್ವಲ್ಪನೇ ಹಾಕಿ ಇದನ್ನು ಫ್ರೈ ಮಾಡ್ಕೊಂಡ್ಬಿಡಬೇಕು. ಇಲ್ಲಾಂದರೆ ಇದರಲ್ಲಿ ಇದು ಚಿಕನ್ ಆಯಿಲ್ ಬರುತ್ತೆ. ಆಯಿಲೆಲ್ಲ ಡ್ರೈ ಆಗಿ ಬರಬೇಕಂದ್ರೆ ಸ್ವಲ್ಪನೇ ಹಾಕಿ ನಿಧಾನಕ್ಕೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಬೇಕು. ನೋಡಿ, ಒಂದು ಸೈಡು ಫ್ರೈ ಆದಮೇಲೆ ನಾವು ತಿರುಗಿಸಿ ಇನ್ನೊಂದು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಈ ಥರ ನೋಡಿ ಕೆಂಪಗಾಗಬೇಕು. ನಾವು ಕಬಾಬ್ ಥರ ಎಲ್ಲ ಫ್ರೈ ಮಾಡಿ ಹಿಡ್ಕೋಬೋದು. ಚಿಲ್ಲಿ ಮಾತ್ರ ನಾವು ಊಟಕ್ಕಿಂತ ಮುಂಚೆ ಒಂದು 5 ನಿಮಿಷ ಇರುವಾಗ ಎಲ್ಲ ಚಿಲ್ಲಿ ಮಾಡಿಕೊಂಡು ಬಿಸಿಯಾಗಿ ಇದನ್ನು ತಿನ್ನಬೇಕು. ತಣ್ಣಗಾದರೆ ಮಾತ್ರ ಚಿಲ್ಲಿ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಈ ಥರ ಫ್ರೈ ಮಾಡಿಟ್ಕೊಂಡು ಯಾವಾಗ ಬೇಕೋ ಆವಾಗ ನಾವು ಚಿಲ್ಲಿ ಮಾಡಿಕೊಂಡು ತಿನ್ಬೋದು. ಓಕೆ, ಇವಾಗ ಒಂದು ಬಾಣಲಿ ತಗೊಂಡಿದ್ದೀನಿ. ಅದಕ್ಕೆ ನಾನೊಂದು 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗಲಿ. ಗ್ಯಾಸ್ ಮಾತ್ರ ಫಾಸ್ಟಲ್ಲೇ ಇರಲಿ. ಇವಾಗ ಇದಕ್ಕೆ ನಾವು ಸಣ್ಣ ಹೆಚ್ಚಿರುವ ಬೆಳ್ಳುಳ್ಳಿ ಹಾಕ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಇದು. ಬಾಯಿಗೆ ಸಿಗುವಾಗ ಸ್ವಲ್ಪ ಪರಿಮಳ ತುಂಬ, ಇದರ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದು ಜಾಸ್ತಿ ಒಗ್ಗರಣೆ ಅಷ್ಟು ಕಪ್ಪಗಾಗಬಾರ್ದು, ಸ್ವಲ್ಪ ಕೆಂಪಗಾದರೆ ಸಾಕು. ಇವಾಗ ನಾನು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವ ಶುಂಠಿಯನ್ನು ಹಾಕ್ಕೋತೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ನೋಡಿ, ಅದು ತುಂಬ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಇದಕ್ಕೆ. ಅದರ ಅರೋಮನೆ ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಕೆಂಪಗಾಗಬೇಕು, ಒಗ್ಗರಣೆ ಥರ ಇಲ್ಲ, ಸ್ವಲ್ಪ ಕೆಂಪಾದರೆ ಸಾಕು. ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಇದರದ್ದು. ಇವಾಗ ನಾನೊಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೋತೀನಿ. ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನನಗೆ ಕಮ್ಮಿ ಖಾರ, ನಮ್ಮ ಮಕ್ಕಳೆಲ್ಲ ಖಾರ ತಿನ್ನಲ್ಲ ಜಾಸ್ತಿ, ಅದಕ್ಕೆ ಕಮ್ಮಿ ಖಾರ. ಹಾಗೆ ಆನಿಯನ್ ಹಾಕ್ಕೋತೀನಿ. ನಾನು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ನಾನು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೊಂದು ಸ್ವಲ್ಪ ಬಾಡಿಸ್ಕೋಬೇಕು. ಓಕೆ, ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇದನ್ನು. ಓಕೆ, ಇವಾಗ ನಾನು ಇದಕ್ಕೆ ಒಂದು ಲೋಟ ನೀರಿಗೆ ಒಂದು 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿ ಇಟ್ಟಿದ್ದೀನಿ. 1 ಕಪ್ಪಷ್ಟು ಟೊಮೆಟೊ ಸಾಸ್ ತಗೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಪೆಪ್ಪರ್ ಪೌಡರ್, ಒಂದು ಸ್ಪೂನಷ್ಟು ಇದು ಸೋಯಾ ಸಾಸು, ಒಂದು 3 ಸ್ಪೂನಷ್ಟು ನಾನು ಗ್ರೀನ್ ಚಿಲ್ಲಿ ಸಾಸ್ ತಗೊಂಡಿದ್ದೀನಿ. ತುಂಬ ಖಾರ ಇದೆ, ಅದಕ್ಕೆ ಸ್ವಲ್ಪ ತಗೊಂಡಿದ್ದೀನಿ. ಇವಾಗ ನಾನು ಕಾರ್ನ್ಫ್ಲೋರ್ ಒಂದು ಬಿಟ್ಟು ಬೇರೆ ಎಲ್ಲ ಮಸಾಲನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾನು ಇದನ್ನು ಫ್ರೈ ಮಾಡ್ಕೊತೀನಿ. ಈ ಸಾಸ್ಗಳೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅಷ್ಟು ಹೊತ್ತು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಎಲ್ಲ ಒಟ್ಟಿಗೆ ಹಾಕ್ಕೋತೀನಿ. ಕಾರ್ನ್ಫ್ಲೋರ್ ನೀರಲ್ಲಿ ಹಾಕಿಟ್ಟಿದ್ದೆಲ್ಲ ಅದು ಮಾತ್ರ ಲಾಸ್ಟಿಗೆ ಹಾಕ್ತೀನಿ. ಇವಾಗ ನಾವು ಗ್ಯಾಸನ್ನು ಫಾಸ್ಟ್ ಇಟ್ಟು ಈ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಬೇಕು. ಒಳ್ಳೆ ಇದು ಕೆಂಪಗಾಗಬೇಕು ಎಲ್ಲ, ಈರುಳ್ಳಿ ಮತ್ತು
ಕ್ಯಾಪ್ಸಿಕಮ್ಮು ಈ ಮಸಾಲೆಗಳು ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ. ಇವಾಗ ನಾವು ಇದಕ್ಕೊಂದು ಅರ್ಧ ಲೋಟದಷ್ಟು ನೀರು ಹಾಕೋಣ. ನೀರು ಹಾಕಿ ಮತ್ತೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೀರು ಡ್ರೈ ಆಗಬೇಕು. ಡ್ರೈ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ಮತ್ತೆ. ಓಕೆ, ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಈ ಮಸಾಲೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಹಾಕ್ಕೋಬೇಕು. ಯಾಕಂದರೆ ನಾವು ಫಸ್ಟೇ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀವಿ. ಇದಕ್ಕೆ ಇದೊಂದು ಸ್ವಲ್ಪ ಚಪ್ಪೆ ಚಪ್ಪೆ ಆಗುತ್ತೆ ಇಲ್ಲಾಂದರೆ, ಅದಕ್ಕೋಸ್ಕರ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡ್ಬೇಕು. ನೋಡಿ ಇವಾಗ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಹಾಕ್ಕೋಬೇಕು, ಇದು ನಾನು ನೀರು ಹಾಕಿಟ್ಟಿದ್ದೀನಲ್ಲ ಕಾರ್ನ್ಫ್ಲೋರು, ಅದನ್ನು ಹಾಕಿ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿಟ್ಟು ಕುದಿಸ್ಕೊಂಡ್ಬಿಡ್ಬೇಕು. ನೋಡಿ ಯಾವ ಥರ ಕಲರ್ ಚೇಂಜ್ ಆಗುತ್ತೆ ನೋಡಿ ಹಾಕ್ದಂಗೆ. ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಅದಕ್ಕೆ ನಿಮಗೆಲ್ಲ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಂಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ತಿಕ್ಕಾಗಿ ಬರ್ತಾ ಇದೆ. ಇವಾಗ ನಾವು ಚಿಕನ್ ಪೀಸಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಒಂದು ವೇಳೆ ಸ್ವಲ್ಪ ಡ್ರೈ ಅನಿಸಿದರೆ ನಾನು ಇದಕ್ಕೆ ಮತ್ತೆ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ನೋಡಿ ಯಾವ ಥರ ಬಂದಿದೆ ಕಲ್ಲರೆಲ್ಲ, ಗ್ಲಾಸ್ ಥರ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಯಾರಾದರೂ ಹೇಳ್ತಾರಾ ಇದು ನಾವು ಮನೇಲಿ ಮಾಡಿದ್ದೀವಿ ಅಂತ? ಹೋಟೆಲಿಂದ ತಂದಿದ್ದೀವಿ, ರೆಸ್ಟೋರೆಂಟಿಂದ ತಂದಿದ್ದೀವಿ ಅಂತ ಹೇಳ್ಬೋದು. ಆ ಥರ ಇದೆ. ಕೊನೆಗೆ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಕೆಳಗಿಳಿಸ್ಬೋದು. ನೋಡಿ ಯಾವ ಥರ ಬಂದಿದೆ ನೋಡಿ. ವಾವ್, ತುಂಬ ಚೆನ್ನಾಗಿದೆ. ತುಂಬ ಮನೆಯವರೆಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ಲರೂ ಟ್ರೈ ಮಾಡಿ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ವಿಡಿಯೋಗೆ. ವಾವ್, ತುಂಬ ಚೆನ್ನಾಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಲಿಕ್ಕೆ ಎಷ್ಟಿದೆ ಅದೇ ಥರ ಟೇಸ್ಟ್ ಇದೆ.